ಯಾರಾದರೂ ಈ ಥರ ವಾಕ್ ಮಾಡೋದನ್ನು ನೋಡಿದ್ದೀರಾ? ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್ ರೈಟ್ ಲೆಗ್. ಬೌಲಿಂಗ್ ಏನಕ್ಕೆ ಇಷ್ಟೊಂದು ಕಷ್ಟ ಆಗ್ತಿದೆ ಕಲಿಯೋದಕ್ಕೆ? ಇದನ್ನು ತಿಳ್ಕೊಬೇಕು ಅಂದರೆ ನಿಮ್ಮ ಟಿ ಶರ್ಟ್ ಮೇಲೆ ಏನು ಬರ್ತಿದೆ? ಎಸ್, ಡೈನಮಿಕ್ಸ್ ಆಫ್ ನ್ಯಾಚುರಲ್ ಅಥ್ಲೆಟಿಸಮ್. ಅದಕ್ಕೆ ಎಕ್ಸಾಂಪಲ್ ಅಂದರೆ ಆ್ಯಥ್ಲೀಟ್ಸ್ ರನ್ನಿಂಗ್ ಹೇಗೆ ಮಾಡ್ತಾರೆ. ಸೊ ಯೂಶಲಿ ವಾಕ್ ಮಾಡಬೇಕಾದ್ರೂ ಇದೇ ಪ್ರಿನ್ಸಿಪಲ್ ಯೂಸ್ ಆಗೋದು ಬಾಡಿ ವೈಸು. ಸೊ ರೈಟ್ ಲೆಗ್ ಮುಂದೆ ಬಂದರೆ ಲೆಫ್ಟ್ ಹ್ಯಾಂಡ್ ಮುಂದೆ ಬರುತ್ತೆ. ಓಕೆ, ಲೆಫ್ಟ್ ಲೆಗ್ ಮುಂದೆ ಬಂದಾಗ ರೈಟ್ ಹ್ಯಾಂಡ್ ಮುಂದೆ ಬರುತ್ತೆ. ಸೊ ರನ್ನಿಂಗ್ಸ್ ಮೂಮೆಂಟ್ಸು ಇದೇ ಇರುತ್ತೆ. ಬಟ್ ಅದೇ ಬೌಲಿಂಗ್ ಅಂತ ಬಂದಾಗ ಇಲ್ಲಿ ಡೈನಾಮಿಕ್ಸ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ಏನು, ನಮಗೆ ಯಾರಾದರೂ ಈ ಥರ ವಾಕ್ ಮಾಡೋದನ್ನು ನೋಡಿದ್ದೀರಾ? ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್, ರೈಟ್ ಹ್ಯಾಂಡ್ ರೈಟ್ ಲೆಗ್, ಈ ಥರ ಯಾರು ವಾಕ್ ಮಾಡ್ತಾರಾ? ಮಾಡಲ್ಲ. ಬಟ್ ಬೌಲಿಂಗ್ ಅಂತ ಬಂದಾಗ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ಗೆ, ರೈಟ್ ಹ್ಯಾಂಡ್ ರೈಟ್ ಲೆಗ್ಗೆ ವರ್ಕ್ ಆಗುತ್ತೆ. ಸೊ ನಮ್ಮ ಬಾಡೀಲಿ ರೈಟ್ ಸೈಡ್ ಆಫ್ ದ ಬಾಡಿ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಅಂತ ಏನಿದೆ, ಹಾಗೆ ಸೆಂಟರ್ ಆಫ್ ದ ಬಾಡಿ ಅಂತಲೂ ಇರುತ್ತೆ. ಸೊ ಅದನ್ನು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದೇ ಬೌಲಿಂಗು. ಓಕೆ, ಇಲ್ಲಿ ನಮ್ಮ ರೈಟ್ ಸೈಡ್ ಆಫ್ ದ ಬಾಡಿ ರೈಟ್ ಸೈಡ್ ಆಫ್ ದ ಬಾಡಿಲಿ ಇರುತ್ತೆ, ಲೆಫ್ಟ್ ಸೈಡ್ ಆಫ್ ದ ಬಾಡಿ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಇರುತ್ತೆ. ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ವರ್ಕ್ ಆದಾಗ ಒಂದು ಬೌಲಿಂಗ್ ಆ್ಯಕ್ಷನು ನೀಟಾಗಿ ಬರುವಂಥದ್ದು. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಬೌಲಿಂಗ್ ಕಲಿಯೋದು ಕಷ್ಟ ಆಗುತ್ತೆ. ಕೋರ್ಡಿನೇಷನ್ ಪ್ರಾಬ್ಲಮ್ ಅಲ್ಲಿರುತ್ತೆ. ಬೌಲಿಂಗ್ ಅಂತ ಬಂದಾಗ ಇದು ಡೈನಾಮಿಕ್ಸ್ಗಳು ಚೇಂಜ್ ಆಗೋಂಥದ್ದು. ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ ಟೈಮ್ ಕೊಟ್ಟು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಓಕೆ, ಕೆಲವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ, ನಾವು ಕಲಿಬೇಕಾಗತ್ತೆ. ಸೊ ಅದಕ್ಕೆ ಪೇಷನ್ಸ್ ಇಟ್ಕೊಂಡು ಪ್ರತಿಯೊಂದು ಡ್ರಿಲ್ಸ್ನ ಕರೆಕ್ಟಾಗಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಗುಡ್ ಲಕ್.